ಅಲ್ಲಿ ಇಲ್ಲಿ ಸ್ಕ್ರಿಪ್ಟ್ ಡೈರೆಕ್ಟರ್ ನೀವೇ ನಿಮ್ಮ ಹತ್ರ ಹೀರೋನಾ ನೋಡಿ ಹೀರೋ ಹೀರೋಯಿನ್ ಹಿಂದೆ ತಿರ್ಗಲೇ ಮುಂದೆ ತರ್ಸ್ಬಿಡ ಹಿಂದೆ ತಿರ್ಗ ಹೀರೋ ಹೀರೋಯಿನ್ ನೋಡಿ ಇದು ಗಿರಿ ಅವ್ರ ಸೈಟು ಕಾರ್ನರ್ ಸೈಟ್ ನೋಡಕ್ ಬಂದಿದ್ವಿ ಚೆನ್ನಾಗಿದೆ ಕಣ ಯಾವ್ದು ಜಾಲಿ ಮಾಡಕ್ಕ ಏನ್ ಬೇಕಾದ್ರೆ ಲೋ ಅದು ಲಾಂಗ್ ಡ್ರೈವ್ ಕಾರ್ಸ್ಗೆ ಅಟ್ಯಾಚ್ ಮಾಡಿರೋದು ಕಣೋ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಕಲ್ಕಿ ರಾಜೇಶ್ ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ. ಸೊ ಒಂದು ರೀಲ್ಸ್ ಶೂಟ್ ಮಾಡಬೇಕಂತೆ, ಏನೋ ಆ್ಯಡ್ದು ಪ್ರಮೋಷನ್ದು ನಂದು ಒಂದು ಶೂಟ್ ಮಾಡಬೇಕಾಗಿತ್ತು. ಸೊ ಆದ್ದರಿಂದ ಇಬ್ಬರದ್ದು ಒಂದೇ ದಿವಸ ಕೆಲಸ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ. ನೋಡ್ಬೋದು ಕಾರಲ್ಲಿ ಬಂದಿದ್ದಾರೆ, ಗೋಲ್ಡನ್ ಕಲರ್ ಕಾರಲ್ಲಿ. ನಮ್ಮ ಕಾರ್ ನೋಡಿ ಸುಮ್ಮನೆ ನಿಂತಿದೆ, ಏನು ಹೇಳಿ ಜಾಲಿ ನೋಡಿ ಬಂದಿದ್ದಾರೆ. ಕಲ್ಕಿ ರಾಜೇಶ್ ಅವ್ರು ಬಂದಿದ್ದಾರೆ, ಕ್ಯಾಪ್ ಎಲ್ಲ ಹಾಕೊಂತವ್ರೆ, ರೆಡಿ ಆಗ್ತವ್ರೆ. ಬರ್ಬೇಕು ಬಿಸ್ಲ ನೆಕ್ಸ್ಟ್ ಲೆವೆಲ್ ಬಿಸ್ಲು ತಡ್ಕೊಳಕ್ಕಾಗಲ್ಲ, ಆ ರೀತಿ ಬಿಸ್ಲು ಆಗಲ್ಲಪ್ಪ. ಅಪ್ಪ ಮಂಗ್ಳೂರ್ ಸವಾಸನೇ ಬೇಡ. ನೋಡ್ದೆ ಯಾವ್ದೇ ಸ್ಟೇಟಸ್ ಎಲ್ಲ ಆಗ್ತಾ ಇರ್ತದೆ. ಅನ್ಬ್ಲಾಕ್ ಮಾಡಿದ್ದಾರೆ ಇವಾಗ ಅವರು ನನ್ನ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರು ಅಂತ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ. ಇರ್ಲಿ, ತೊಂದರೆ ಇಲ್ಲ. ಅವರಷ್ಟಕ್ಕೆ ಅವ್ರು ಜಾಲಿ ಆಗಿದ್ದಾರೆ, ನಾವು ಅಷ್ಟಕ್ಕೆ ನಾವು ಜಾಲಿ ಆಗಿದ್ದೀವಿ. ಸೊ ಏನಂತಂದ್ರೆ ಅದೇ ಹೇಳಿದ್ನಲ್ಲ, ರೀಲ್ ಶೂಟ್ ಮಾಡಬೇಕು. ಸೊ ಇವಾಗ ಆಕಾಶ್ ಬರ್ತಾನೆ, ಆಕಾಶ್ನು ಕರ್ಕೊಂಡು ಒಂದು ಗುಪ್ತಚರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ರೀಲ್ಸ್ ಶೂಟ್ ಮಾಡ್ತೀವಿ, ವಿಡಿಯೋ ಶೂಟ್ ಮಾಡ್ತೀವಿ. ಏನು ವಿಡಿಯೋ ಅಂತ ಕೇಳ್ಬಿಡಿ, ಪೆನ್ ಡ್ರೈವಲ್ಲಿ ಏನೋ ಕಳ್ಸಲ್ಲ ಯಾರಿಗೂ. ಸೊ ಹೋಗೋಣ ಇಲ್ಲಿಂದ, ಲೆಟ್ಸ್ ಗೋ. ನೋಡಿ ಮೈಕು ಫಸ್ಟ್ ಟೈಮು ನಿಮ್ಮ ಕಾರಲ್ಲಿ ಜಾಲಿ. ಸೊ ಆಕಾಶ್ ಬಂದ ನೋಡಿ, ಆಕಾಶ್ನ ಮೀಟ್ ಮಾಡಿ ಒಂದು ಕೋಕೋ ಕೋಲಾ ಕುಡ್ಕೊಂಡು, ಅಲ್ಲಿ ನೋಡಿ ಆ ಕಡೆ ಗುರುಜಿ ಅವ್ರು ಬಂದಿದ್ದಾರೆ. ಗಿರಿ ಗುರು ಬಂದಿದ್ದಾರೆ, ಡೈರೆಕ್ಷನ್ ಎಲ್ಲ ಹೇಳ್ಕೊಡ್ತಾನ. ಅವನ್ನೆಲ್ಲ ಅದೆಲ್ಲ ಪಂಟ ನೋಡಿ. ನೋಡಿ ಎಲ್ಲ ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ಜಾಲಿಯಾಗಿ ಇವಾಗ ವಾಪಸ್ ಇಲ್ಲೇ ಸಿಗ್ತ. ಇದು ಹೀರೋ ಇವ್ರು ಕಾಯ್ತಾ ಇದ್ವಿ. ಹೀರೋ ಅವ್ರ ಹೀರೋಯಿನ್ ನೋಡಿ ನಿಮ್ಗೆಲ್ ಶೂಟ್ ಆಗುತ್ತಾ ಅಲ್ಲಿ, ಓಕೆನಾ? ಸ್ಕ್ರಿಪ್ಟ್ ನನಗೂ ಗೊತ್ತಿಲ್ಲ, ಮುಂದೆನೆ ತೋರ್ಸೋದೆ ಮುಖ, ಹಿಂದೆಯಿಂದ ಕೂದಲು ಮಾತ್ರ ತೋರ್ಸೋದು. ಅಫಿಷಿಯಲ್ ಶೂಸ್ ಇರ್ಲೇಬೇಕು, ಹೊಸ ಬಟ್ಟೆ, ಹೊಸ ಇದು ಎಲ್ಲ ಇದ್ರೆ ನೋಡಲ್ಲಿ. ಇಲ್ಲಿ ಸ್ಕ್ರಿಪ್ಟ್ ಡೈರೆಕ್ಟರ್ ನೀವೇ, ನಿಮ್ಮ ಹತ್ರ ಹೀರೋನಾ ನೋಡಿ ಹೀರೋ ಹೀರೋಯಿನ್ ಹಿಂದೆ ತಿರ್ಗಲೇ ಮುಂದೆ ತರ್ಸ್ಬಿಡ ಹಿಂದೆ ತಿರ್ಗ ಹೀರೋ ಹೀರೋಯಿನ್ ನೋಡಿ ಹೆಂಗಿದೆ. ಯಾವ್ದೋ ನಾಯಿ ಬಗ್ಬಿಡ್ತೈತು ನೋಡಿ. ಇದು ಗಿರಿ ಅವ್ರ ಸೈಟು ಕಾರ್ನರ್ ಸೈಟ್ ನೋಡಕ್ ಬಂದಿದ್ವಿ. ಚೆನ್ನಾಗಿದೆ ಕಣ. ಯಾವ್ದು ಜಾಲಿ ಮಾಡಕ್ಕ ಏನ್ ಬೇಕಾದ್ರೂ ಮಾಡ್ಕೊಳ್ಳೋದಾ? ಅಲ್ಲಿವರೆಗೂ ಕಾಣಿಸುತ್ತಲ್ಲ, ಕಣ್ಣಿತ್ತು ಕಾಣಿಸೋವರೆಗೂ ಪೇಪರ್ ತಗೋ ಸೈನ್ ಹಾಕೊಡ್ತಾ ಇರ್ತೀನಿ. ಒಂದು ಬಾಂಡ್ ಪೇಪರ್ ತಂದ್ಬಿಡ್ತೀವಿ. ಯಾವ್ದು ಏರಿಯಾಗ ಬಂದಿದ್ದೀವಿ? ಬನಶಂಕರಿ 6 ಸ್ಟೇಜು, ಬನಶಂಕರಿ 6 ಸ್ಟೇಜು. ಸಖತ್ತಾಗಿದೆ ಗುರು, ಈ ಕಡೆ ಅಯ್ಯೋ ರಾಮ, ಸೂಪರು. ಯಾರು ಪೊಲೀಸು ಅಷ್ಟೇ. ಬೈ ಗಾಡಿ ತಗೊಂಡು ಹೋಗ್ಬಿಟ್ಟು ಬೈ ಏನ್ ಮಾಡ್ಕೊಂಬಂದ್ರೆ ಏನ್ ಬೈ ಮಾಡೋದು? ಆ ತರ ಎಲ್ಲ ಕಣೋ, ಇದರಲ್ಲಿ ಅಳಂಗೆ ಹೇಳ್ಬೇಕು ಬೈ. ಲೋ ಅದು ಲಾಂಗ್ ಡ್ರೈವ್ ಕಾರ್ಸ್ಗೆ ಅಟ್ಯಾಚ್ ಮಾಡಿರೋದು ಕಣೋ. ಬೈ 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 ಸ್ವಲ್ಪ ಅಲ್ಲಿ ಬೈ. ಬೇಡ ಅಲ್ಲೇ ಬೇಡ, ಬಿಸಿಲೇ ಇರಲಿ.
ಬೈ ಇಲ್ಲಿ ನೆರಳಲ್ಲಿ ಬರೋದಾ? ಸೊ ಶೂಟಿಂಗ್ ಎಲ್ಲ ಪ್ಯಾಕಪ್ ಆಯಿತು, ಎಲ್ಲ ಶೂಟಿಂಗ್ ಎಲ್ಲ ಮುಗೀತು. ಸೊ ಗಿರಿ ಅವ್ರು ಹೊರಟ್ರು. ಸೊ ಇಲ್ಲೇ ಒಂದು ಏನೋ ಕೆಫೆ ಇದೆ, ಹೆಸರು ಏನೋ ಕೆಫೆನೋ ಟೀ ಅಂಗಡಿನೋ ಎಂತೇನಿದೆ, ಏನೋ ಹೆಸರಿದೆ ಅದು, ಹೈವೇ ಏನೋ ಅಂತ ಇಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಶೂಟಿಂಗ್ ಎಲ್ಲ ನಡೀತು, ಚೆನ್ನಾಗಿತ್ತು, ಮಜಾ ಇತ್ತು. ಒಟ್ಟಿನಲ್ಲಿ ನಾವು ಬಂದಾಗ ಫುಲ್ಲು ಚಳಿ ಅಂದರೆ ಫುಲ್ ಕೂಲಾಗಿ ಚೆನ್ನಾಗಿತ್ತು, ಆ ವೆದರ್ ಚೆನ್ನಾಗಿದೆ ಅಂತ ಅಂದ್ಕೊಂಡು. ಬಟ್ ಬಂದಮೇಲೆ ಹೆವಿ ಸೆಕೆ, ಇರೋ ಯಾಕೆ ಕೇಳ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ರಾಜೇಶು ಒಂದು ಟೈಮಲ್ಲಿ ಹಿಂಗಿದ್ರು, ಇವಾಗ ನೋಡಿ ಇದೆಲ್ಲ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಇದು ಬಂಡೀಪುರದ ರಾಣಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ಒಂದು ರೀಲಿಂದ ಇವತ್ತು ಎಲ್ಲಿವರೆಗೂ ಹೋಗಿದ್ದಾರೆ ನೋಡಿ. ಬಟ್ ಆ ರೀಲೇ ಇಲ್ಲ ಗೊತ್ತಾ ಇನ್ಸ್ಟಾಗ್ರಾಮ್ ಇಲ್ಲ, ಅದು ಹಂಗೇನೆ ಸೆನ್ಸರ್ ಏನು ಮಾಡಕ್ಕಲ್ಲ. ನೋಡಿ ನೀವು ನೋಡ್ತಾ ಇದ್ರೆ ಮೈಸೂರವರು, ಬಂಡೀಪುರದವರು, ಸಿಗ್ದವರು ನೋಡಿ, ರಾಜೇಶ್ ಅವರು ತುಂಬಾ ಫೇಮಸ್ ಆಗಿದ್ದಾರೆ ಇವಾಗ. ಏನ್ ಹೇಳಿ ಎಲ್ಲ ಯಾವ್ದಾದ್ರು ಮಿಲಿಯನ್ಸೇ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ಕಲ್ಕಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಚಾನಲ್ ನೋಡಿ, ನಾನು ಹೋಗಿ ಚೆಕ್ ಮಾಡಿ, ಸಾರಥಿ ಆಫ್ ಕಲ್ಕಿ ಸರ್, ಕರೆಕ್ಟ್ ಚೆಕ್ ಮಾಡ್ಬೋದು. ಸೊ ಇವಾಗ ಕಾಫಿ ಟೀ ಕುಡಿಯೋಕೆ ಹೋಗ್ತಾ ಇದೀವಿ, ಜಾಲಿ ಮೂವಿ ಎಲ್ಲ ತೆಗಿತಾವ್ರಪ್ಪ. ಬಯೋಪಿಕ್ ಮಾಡ್ಬೋದು ಬಂಡೀಪುರದಿಂದ ನಾನು ಹೆಂಗೆ ನನ್ನ ಲೈಫ್ ಚೇಂಜ್ ಆಯ್ತು ಅಂತ. ಈ ತರ ರೀಲ್ಸ್ ಎಲ್ಲ ಫುಲ್ ಚೇಂಜ್. ಅದೇ ನೋಡಿ, ಒಂದು ಸಲ ಸ್ವಲ್ಪ ಫೇಮಸ್ ಆಯ್ತು ಎಲ್ಲ ಆಯ್ತು ಅಂತ ಹೇಳಿದ್ರೆ, ಒಂದು 4 ಜನಕ್ಕೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಇವಾಗ ದೊಡ್ಡವರೆಲ್ಲ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಗೊತ್ತೇ ಇರಲಿಲ್ಲ ಅವ್ರಿಗೆಲ್ಲ. ಎಲ್ಲ ಅಷ್ಟೇ, ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಎಲ್ಲ. ಆಲ್ ದ ಬೆಸ್ಟ್. ಲೆಟ್ಸ್ ಗೋ. ಎಲ್ಲಿ ಅರ್ಧ ಗಂಟೆ. ಸೊ ಕಾಫಿ ಟೀ ಎಲ್ಲ ಕುಡಿದು ಐಸ್ ಕ್ರೀಮ್ ತಿಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಒಳ್ಳೆ ಇದಿದೆ ಅಂತ ಹೇಳ್ಬಿಟ್ಟು ಇವ್ರು ನೋಡಿದ್ರೆ ಅಂಗಡಿ ಏನಿದು, ಏನು ಕೆಫೆ ಇದು, ಏನೋ ನೋಡೋದಲ್ಲ, ನೇಚರ್ ಕೆಫೆ, ನೇಚರ್ ಕಾಫಿ ಏನು ಹಾಕೋರೆ. ಸೊ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರು ಅಂಕಲ್ಲು. ಏನೋ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಯಾರು ಇಲ್ಲ, ನಾವೇನೆ. ಏನಪ್ಪ ನಾವು ಹೋಗಿದ್ದ ಕಡೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಲಡಾಖು ಹಂಗೆ ಆಯ್ತು, ಎಲ್ಲ ಹೋಗಿದ್ದ ಕಡೆಯಲ್ಲಿ ಹಂಗೆ ಆಗುತ್ತೆ. ಇರಲಿ, ವೇಟಿಂಗ್ ಫಾರ್ ಗಿದಿ ಆ್ಯಂಡ್ ಈಸ್ ಸನ್. ಇನ್ನೊಂದು ಶೂಟ್ಗೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ. ಇವಾಗ ಹೋಗ್ಬೇಕು, ಜಾಗ ಹುಡುಕ್ಬೇಕು. ಅದೊಂದೇ ಎಲ್ಲಿ ಡೈರೆಕ್ಟ್ರೆ ಹೀರೋ ಇದು ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಡೋಣ. ಅಪ್ಪ ಇರೋದು ನಾವು ನೈಸ್ ರೋಡ್, ಇದರಲ್ಲಿ ಹೆಲಿಕಾಪ್ಟರ್ ಸ್ವಿಟ್ಜರ್ಲೆಂಡ್ಗ. ಓ ಅಲ್ಲ, ಆ ಬಿಲ್ಡಿಂಗು ಹಂಗೆ ಇದೆ, ಸ್ವಲ್ಪ ನೋಡಪ್ಪ, ಇನ್ನೊಂದು 2 ಅವರ್ ಮಳೆ ಬರಂಗಾಗುತ್ತೆ, ವೆದರ್ ಚೇಂಜ್ ಆಗುತ್ತೆ, ಕ್ಲೌಡ್ಸ್ ಎಲ್ಲ ಚೇಂಜ್ ಆಗಿ ಸ್ವಿಟ್ಜರ್ಲೆಂಡ್ ಆಗುತ್ತೆ. ತಿರ್ಗಾ ಪ್ರೈವೇಟ್ ಜೆಟ್ ಕೇಣಿಯವ್ರಿಗೆ ಫೋನ್ ಹಾಕೋದಾ? ಕಾಲ್ ಟು ಮೈ ಮ್ಯಾನೇಜರ್ ಜೆಟ್ ಡ್ರೈವರ್ ಬಂದಿಲ್ಲ ಅವರು. ಪಾರ್ಕ್ ಮಾಡ್ಬಿಡ್ತಾನೆ ಪದೇ ಬೇಜಾರು. ಏನ್ನ ಓ ಇಲ್ಲೇ ಇದೆ ರನ್ವೇನೆ ಇದು. ಬ್ಲಾಕ್ ಮಾಡ್ಸಿರೋದು ಇನ್ನೇನು. ಓ ಮಣ್ಣೆಲ್ಲ ಹಾಕ್ಸಿ. ನಾವಲ್ಲ, ಯಾರೋ ಕುಡಿದ್ಬಿಟ್ಟು ಬಂದಿರೋದು. ಜೆಟ್ ಎಲ್ಲ ವೇಲ್ ಹೋಗುತ್ತೆ. ಈ ತರ ಬಿಟ್ಬಿಟ್ರೆ ಯಾರು ಬದುಕ್ತಾರ ಸ್ವಾಮಿ. ಅಷ್ಟೇ ಸೆಟ್ಲ್ ಆಗ್ಬಿಟ್ಟು ಅವನು, ಇವ್ರು ಹೋಗಲ್ಲ ಮನೆಗೆ, ನಾನು ಇಲ್ಲೇ ಕೂತ್ಕೊಳ್ತೀನಿ ಬಿಡಿ ಅಂತ ಜಾಲಿ. ಇವ್ರ ಅಂಗಡಿ ತೆಗಿಯಲ್ಲ, ಮ್ಯಾಗಿ ಆಗಲ್ಲ, ಮ್ಯಾಗಿ ಕೊಡಿಸ್ತೀನಿ ನಿನ್ಗೆ, ಮಡಕೆ ಟೀ ಕೊಡಿಸ್ತೀನಿ ಅಂತ. ನೀನ್ ಅವ್ರಿಗೆ ಕೊಡ್ಸಿ ಅಂತ ಅವ್ರ ಜೊತೆಗೆ ನಾವು ಕೂತಿದೀವಲ್ಲೋ, ನೀನ್ ಅವ್ರಿಗೆ ಕೊಡ್ಸಿ ಅಂತ ಅವ್ರ ಜೊತೆ ನಾವು ಕೂತಿದ್ದೀವಿ. ಹಿಂಗೆ ತಾನೆ ಕುತ್ಕೊಳ್ಳೋದು. ಏನ್ ಹೇಳಿ, ಒಂದು ಮ್ಯಾಗಿಯ ಕತೆ ಆಯ್ತು ಇದು. ಅಂಕಲ್ ಬಂದ್ರು, ಇವಾಗ ಅಂಗಡಿ ಓಪನ್ ಮಾಡ್ತಾ ಇದಾರೆ. ಹೋಟ್ಲು ಅಂತ ಅಲ್ಲಿ ಹಾಕಿದಾರಲ್ಲೋ ನೋಡಿ, ಇದು ಕಾಫಿ ಟೀ ಅಂತ, ಅಲ್ಲಿ ಮ್ಯಾಗಿ ಮಾಡೋದಂತೆ ನೋಡಲ್ಲ ಹಾಕಿದಾರಲ್ಲ. ಕೆಫೆ, ನೇಚರ್ ಕೆಫೆ ಒಂದು ಮಾಡಿದ್ರು ಗುರು. ಸದ್ಯ ನೋಡಿ ಓಟೆ ಹಾಕಿಲ್ಲ ನೋಡಿ, ಇಲ್ಲಿ ತೋರ್ಸೋ, ಕೈ ತೋರ್ಸು. ನಿಂದು ಈ ಲೆಫ್ಟ್ ಹ್ಯಾಂಡ್ ಗ್ರಾಜ್ ಹಾಕೋದು ಕಾಣಿಸ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಕಾಣಿಸ್ತಾ ಇದೆ. ನಾವು ಇದ್ರ ಸೋಪ್ ಯೂಸ್ ಮಾಡೋದು. ಯಾವ್ದು? ನೀನ್ ಪಾಕಿಸ್ತಾನ ನನ್ಗೆ ಗೊತ್ತು, ನೀನು ಲೈ ಗೊತ್ತಿಲ್ಲಲ್ಲ ನಿಂಗೆ. ನೀನ್ ಗಡ್ಡೆ ಎಲ್ಲ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ.
ಇನ್ನ ನೀನ್ ತಗೋತಲ್ವೇನೋ ಫ್ರೀಯಾಗಿ ನಿನ್ ಕರೆಂಟು? ನಂದಿನ್ನ ಈಗ ಸೆಪ್ಟೆಂಬರ್ 18 ಹಾ ಈಗ 18 ನಂಗೆ ಸೆಪ್ಟೆಂಬರ್. ತಗೊಳ್ಳಿ, ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ, ಮದುವೆ ಮಾಡ್ಕೊಂಡಿದ್ದಾನೆ, ಕೇಸ್ ಹಾಕ್ಬೋದು. ಇವಾಗ 18 ಮದುವೆ ಹೆಂಗ್ ಮಾಡ್ಕೊಂಡಿ ನೀನು? ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ಚೈಲ್ಡ್ ಲೂಪ್ ಅಲ್ಲಿ ಏನು ನಿನ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿನ್ಗೆ? ಲಿವಿಂಗ್ ರಿಲೇಶನ್ಶಿಪ್. ಮತ್ತೆ ಫೋಟೋಸ್ ಎಲ್ಲ ಹಾಕ ನೋಡಿ, ಹಿಂಗೆಲ್ಲ ಹೇಳ್ತೇವೆ ಇವನು. ನಿಮ್ ವೈಫ್ಗೆ ಕಳಿಸ್ತೀನಿ ವಿಡಿಯೋ, ಹಿಂಗ್ ಹೇಳ್ತವ್ರೆ ಅಂತ. ಸೊ ನೇಚರ್ ಕೆಫೆ ಅಂತ ಎಲ್ಲ ವಾಪಸ್ ಹೊಡ್ತಾ ಇದೀವಿ. ಶೂಟಿಂಗ್ ಗಿಟ್ಟಿಂಗ್ ಎಲ್ಲ ಮುಗೀತು, ನೋಡಿದ್ರಲ್ಲ ಅವಾಗ್ಲೇ. ಮಳೆ ಬರುತ್ತೆ ಅಂತ ಕಾಯ್ದು, ಮಳೆನೂ ಇಲ್ಲ, ಬದನೆಕಾಯಿ ಇಲ್ಲ, ಸೆಕೆ ಹಾಕೊಂಡು ರುಬ್ತಾ ಇದೀವಿ, ಮ್ಯಾಗಿ ತಿಂದು ಓಡ್ತಾ ಇದೀವಿ. ಓಕೆ ಬಾಯ್, ಟೇಕ್ ಕೇರ್. ಯಾವ ರೇಂಜಿಗೆ ಸೆಕೆ ಹೊಡಿತಿದೆ ಕಾರವಾಡ ಹಬ್ಬೆ ಇರೋದ್ರಿಂದ ಬಿಸಿಲಿಗೆ ಹೆಂಗಾಗೋಯ್ತು ಅಂದ್ರೆ ದುಬೈ ತರ ಆಗೋಯ್ತು ನಮ್ದು ಕರ್ನಾಟಕ. ನಿಜ ಹೇಳ್ಬೇಕು ಅಂತಂದ್ರೆ AC ಇಲ್ಲೇ ಆಗ್ತಿರ್ಲಿಲ್ಲ. ಮಳೆ ಬಂದ್ರು ಸೆಕೆ. ದುಬೈಲಿ 30 ರೂಪಾಯಿ 40 ರೂಪಾಯಿ ಕಮ್ಮಿ ಅವ್ರಿಗೆ. ಇಲ್ಲಿ ನಮ್ಗೆ ಇಲ್ಲಿ ಇದು ಮುಂದೆ ನೋಡಿ ಹಿಂಗೈತೆ, ಒಂದು ಬಿದ್ರೆ. ಸ್ನೇಹಿತರೆ, ಇದೇ 18-19ಕ್ಕೆ ಕಬಿನಿ ರೈಡ್ ಇದೆ. ಸೊ ಆಲ್ರೆಡಿ ಸ್ಲಾಟ್ಸ್ 23 ಸ್ಲಾಟ್ಸ್ ಫಿಲ್ ಆಗೋಗ್ಬಿಟ್ಟಿದೆ. ಇನ್ನೊಂದು 5 ಸ್ಲಾಟ್ಸ್ ಇದೆ ಅಷ್ಟೇ. ಸೊ ಯಾರಾದರೂ ಜಾಯ್ನ್ ಆಗ್ಬೋದು. ಅದಾದ್ಮೇಲೆ ಇನ್ನೂ ಒಂದಿದೆ ರೈಡು, ಫಸ್ಟ್ ಸೆಕೆಂಡ್ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಇಲ್ಲಾಂದರೆ ಅದು ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಇರುತ್ತೆ. ಸೊ ಅದು ಕೂಡ ಎಕ್ಸ್ಟ್ರೀಮ್ ಆಫ್ ರೋಡು, ಸಖತ್ತಾಗಿದೆ. ಒಂದು ಪ್ಲೇಸ್ ಏನಿದೆ ಅದು ಅನ್ಎಕ್ಸ್ಪ್ಲೋರ್ಡು, ಯಾರಿಗೂ ಜಾಸ್ತಿ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಚಿಕ್ಕಮಂಗ್ಳೂರು ರೈಡ್ ಇದೆ. ಲಾಸ್ಟ್ ಮೂಮೆಂಟಲ್ಲಿ ಯಾರಾದ್ರು ಜಾಯ್ನ್ ಆಗ್ಬೋದು. ನಾಳೆ ಅಲ್ಲ, ನಾಡಿದ್ದು, ಸಾರಿ. ಅಂದರೆ ನಾಳೆ ಅಂದರೆ ಇವತ್ತು ಶುಕ್ರವಾರ ಹಾಕಿದ್ರೆ ಇಲ್ಲ, ನಾಡಿದ್ದು, ನಾಳೆ. ಸರಿ, ಓಕೆ. ನಾಳೆ ರೈಡ್ ಇದೆ, ನಾಡಿದ್ದು ರೈಡ್ ಇದೆ, ಶನಿವಾರ. ಸೊ ಚಿಕ್ಕಮಂಗ್ಳೂರಿಗೆ ಬರಬಹುದು. ನಮ್ಮ ಕಂದದ ಗುಡಿಯಿಂದ ಫಸ್ಟು ಚಿಕ್ಕಮಂಗ್ಳೂರಿಗೆ ರೈಡ್ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಫ್ರೀ ಇದ್ದವರು ಯಾರಾದರೂ ಜಾಯ್ನ್ ಆಗ್ಬೋದು ಲಾಸ್ಟ್ ಮೂಮೆಂಟಲ್ಲಿ. ಪ್ರೈಸ್ ಬಂದ್ಬಿಟ್ಟು 3399. ತುಂಬ ಜನ ರಾಜೇಶ್ ಅವರು ಗೊತ್ತಿರಲ್ಲ ನಿಮಗೆ. ನೋಡಿ, ಕಲ್ಕಿ ರಾಜೇಶ್ ಇವರೇ, ಕಲ್ಕಿ ಸಾರಥಿ ಆಫ್ ಕಲ್ಕಿ ಇವರೇ. ಹೆಸರು ಹಾಕಿಲ್ಲ ಇಷ್ಟೆಲ್ಲ ಬಿಡಿಲಿ, ಇವರೇ ಇದು ರಾಜೇಶ್. ನೋಡಿ, ರೀಲ್ಸ್ ಎಲ್ಲ ಹೆಂಗೆ ಎಡಿಟ್ ಮಾಡ್ತಿರ್ಬೇಕು, ಟಿಪ್ಸ್ ಕೊಡಿ ಹುಡುಗರಿಗೆ, ಕ್ಲಾಸಸ್ ತಗೊಳ್ಳಿ ಸ್ವಲ್ಪ. ನಮಗೂ ಎಡಿಟ್ ಮಾಡಕ್ ಬರಲ್ಲ. ಕ್ಲಾಸಸ್ ತಗೊಳ್ಳಿ ಬೈ ಸ್ವಲ್ಪ. ಯಾರು ಕೇಳಿದ್ರು ಇವಾಗ ನೋಡಿ, ಎಲ್ಲ ರೀಲ್ಸ್ ಎಲ್ಲ ಓಡ್ತಾ ಇರೋದು ಬಜಾರಲ್ಲಿ. ಅದಕ್ಕೆ ರೀಲ್ಸ್ ಯಾವ್ದು ಹೆಂಗೆ ಎಡಿಟ್ ಮಾಡ್ತೀರಾ ಅಂತ. ಇವಾಗ ಬಂಡೀಪುರ ಆ ಕಡೆ ಎಲ್ಲ ಹೋಗೋದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನೀವು ಬಂಡೀಪುರ ಬಿಟ್ಟು ಯಾಕೋ ಬರಲ್ಲ ಅನ್ಸುತ್ತೆ. ರಿಫ್ರೆಶ್ಮೆಂಟ್ ಇರಬೇಕು, ಎಡಿಟಿಂಗ್ ಚೆನ್ನಾಗಿ ಬರುತ್ತೆ. ಹಂಗೆ ಯೂಟ್ಯೂಬ್ ಇಂದ ಜೀವನ ಮಾಡ್ತೀನಿ ಅನ್ನೋದು ತಪ್ಪು, ಅದಾಗೋದಿಲ್ಲ. ಆ ಥರ ನಮ್ಮ ಯೂತ್ಸ್ ಕೆಲವರು ತಿಳ್ಕೊಂಡಿದ್ದಾರೆ ಯೂಟ್ಯೂಬ್ ಇಂದ ಜೀವನ ಮಾಡೋದು. ಏನಕ್ಕೆ ಅಂತಾರೆ, ಕೆಲವರು ದೊಡ್ಡ ಯೂಟ್ಯೂಬರ್ಸ್ ನೋಡ್ಬಿಟ್ಟು ಪ್ರೋತ್ಸಾಹ ತಗೊಂಡು ಮಾಡ್ತೀವಿ ಅಂತ ಬರ್ತಾರೆ. ಬಟ್ ಆಗೋದಿಲ್ಲ. ದಯವಿಟ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡಿ. ಇದು ಲೋಕನೇ ಬೇರೆ ಥರ. ಇದು ಆ ಥರ ಯಾವುದೇ ಥರದ ಒಂದು ಶಾರ್ಟ್ ಕಟ್ ಇಲ್ಲ, ತುಂಬ ಕಷ್ಟ. ಸ್ಟಾರ್ಟಿಂಗು ಚೆನ್ನಾಗಿರುತ್ತೆ, ಹೊಸ ಗಾಡಿ ತೊಗೊಂಡೋಗಿ ಎಲ್ಲ ತೊಗೊಂಡು ಮಾಡೋದು ಎಲ್ಲ ರೆಡಿ ಆಗ್ತೀರಾ. ಮನೆಯವ್ರಿಗೆ ಹಿಂಸೆ ಕೊಟ್ಬಿಟ್ಟೆ, ಇಲ್ಲ ನಿಮ್ಮ ದುಡ್ಡಲ್ಲಿ ಮಾಡಿದ್ರೆ ಓಕೆ. ಬಟ್ ಮನೆಯವ್ರಿಗೆ ಹಿಂಸೆ ಕೊಟ್ಬಿಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ಯಾವುದೇ ರೀತಿ ನಿಮಗೆ ಇನ್ಕಮ್ಮು ಬರೋದಿಲ್ಲ. ಕಂಟಿನ್ಯೂಸ್ ನೀವು ಒಂದು 2 ವರ್ಷ ಕಷ್ಟಪಡೋರು, ಇಲ್ಲಾಂದರೆ 1 ವರ್ಷದಲ್ಲಿ. ಕೆಲವರು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲನೂ ಕಂಟೆಂಟ್ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಕ್ಲಿಕ್ ಆಗ್ತಿದೆ. ಕಂಟೆಂಟ್ ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ಜನಕ್ಕೆ, ಆಬ್ವಿಯಸ್ಲಿ ಡೌನ್ಫಾಲ್. ಚೆನ್ನಾಗಿರೋ ಕಂಟೆಂಟಿಗೆ ಬರಲ್ಲ. ನಾವು ನೋಡಿ ಅಷ್ಟು ಕಿಲೋಮೀಟರ್ ಎಲ್ಲ ಓಡಿಸ್ಕೊಂಡ್ಬಂದ್ರು ಅಂದರೆ ಜನಕ್ಕೆ ಏನೋ ಇಷ್ಟ ಆಗಲ್ಲ. ಇರಲಿ, ತೊಂದರೆ ಇಲ್ಲ. ನಾವು ಎಷ್ಟು ಹೇಳಿದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇರಲಿ, ಅದವರವರಿಗೆ ಬಿಟ್ಟಿದ್ದು. ಇದೊಂದು ಸನ್ಸೆಟ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಇದೇನು ನೋಡ್ತಾ ಇದ್ದೀರಾ, ಇದು RR ನಗರ ಹತ್ರ ಇರೋದು ಸನ್ಸೆಟ್ ಪಾಯಿಂಟು. ಸಾಕಾದಾಗ ಒಳ್ಳೆ ಸನ್ಸೆಟ್ ಕಾಣಿಸುತ್ತೆ ಸಂಜೆ. ಟಾಟಾ ಪ್ರಮೋಟ್. ಓಕೆ, ಲೆಟ್ಸ್ ಗೋ. ಅಂದರೆ ಪೊಲೀಸವ್ರು ಈ ಥರ ಹಾಕೊಂತ ಇರ್ತಾರೆ ಇಲ್ಲಿ, ಅಂದರೆ ಹಿಡಿತಾ ಇರ್ತಾರೆ. ಸಾರಿ, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬಿಟ್ಟೆ, ಸಾರಿ. ಪೊಲೀಸರು ಹಿಡಿತಾ ಇರ್ತಾರೆ, ನೋಡ್ಕೊಂಡು ಬನ್ನಿ ಎಲ್ಲರೂ. ಬಟ್ ಅವ್ರು ಬರೀ ಲಾರಿ ಹಿಡಿತವ್ರೆ, ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇರ್ತಾರೆ ಪೊಲೀಸವ್ರು, ನೋಡ್ಕೊಂಡು ಬನ್ನಿ. ನೋಡಿ ಇಲ್ಲಿ ಹೆಂಗಿತ್ತು, ಇಲ್ಲೆಲ್ಲ ಖಾಲಿ ಇತ್ತು ಜಮ್ಮದಲ್ಲಿ. ಓಕೆ ಸ್ನೇಹಿತರೆ, ನಡೀರಿ. ಟೀ ಕೋಚ್ ಬೆಂಕಿ ಬಿದ್ದಿತ್ತಲ್ಲ, ಇದೇನೆ ಅದು. ಇಲ್ಲ ಇನ್ನೂ ಇದೆ ನೋಡಿ, ಅಲ್ಲಿ ಬಸ್ಗಳು ತೆಗ್ದೇ ಇಲ್ಲ ಅವ್ರು. ಏನಕ್ಕೆ ಗೊತ್ತಿಲ್ಲ. ಎಲ್ಲ ಇನ್ಶೂರೆನ್ಸ್ ಏನೋ ಗೊತ್ತಿಲ್ಲ. ಎಲ್ಲಿತ್ತು, ಇಲ್ಲಿ ನೋಡಿ, ಇಲ್ಲೇ ಇದೆ. ಇನ್ನೂ ಇಲ್ಲೇ ಇದೆ, ತೆಗ್ದೇ ಇಲ್ಲ ನೋಡು ಬಸ್ಗಳು. ಅಲ್ಲೇ ಬಿಟ್ಬಿಟ್ಟವ್ರು. ಯಾಕೋ ಇನ್ಶೂರೆನ್ಸ್ ಆಗಿಲ್ವೋ, ಅಯ್ಯೋ ನೀವೇ ಹಿಡ್ಕೊಬಿಡಿ ಅಂದ್ಬಿಟ್ಬಿಟ್ಟವ್ರು. ಪಾಪ ಎಷ್ಟು ಲಾಸು. ಇನ್ಶೂರೆನ್ಸ್ ಮಾಡಿಸಿದ್ರೆ ಓಕೆ, ಮಾಡಿಸಿಲ್ಲ ಅಂದರೆ ಲಾಸೇ.
ಹೊಸಕೆರೆಹಳ್ಳಿ ಕೆರೆ ಕೂಡಿ ಏನಿದೆ ಇದು ಬಸ್ ಸ್ಟಾಪ್ ಇತ್ತು ಇದು ಆಕ್ಚುಲಿ, ಸರಿನಾ? ಬಸ್ ಎಲ್ಲ ನಿಂತ್ಕೊಳ್ಳೋದು. ಇವಾಗ ಬಸ್ಸು ಬರಲ್ಲ, ಏನು ಇಲ್ಲ, ತಿರುಪೇಶ್ ಮಾಡ್ಬಿಟ್ಟವ್ರು ಇದನ್ನ. ಏನ್ ಹೇಳಿ, ಎಷ್ಟು ಬೇಜಾರಾಗುತ್ತೆ ನೋಡೋದಿಕ್ಕೆ ನಮ್ಗೆ. ಬಸ್ ಸ್ಟಾಪ್ ಇದ್ದಿದ್ದು ಬೈ, ಬಸ್ ಎಲ್ಲ ಬರೋದು ನಿಂತ್ಕೊಳ್ಳೋದು ಎಲ್ಲ ಮಾಡೋದು. ಇವಾಗ ನೋಡಿ ತಿರುಪೇಶ್ ಸ್ಟ್ಯಾಂಡ್, ಇವಾಗ ನೋಡಿದ್ರೆ ತಿರುಪೇಶ್ ಸ್ಟ್ಯಾಂಡ್ ಏನಕ್ಕೆ ಹಂಗ್ ಮಾಡೋರೋ ಗೊತ್ತಿಲ್ಲಪ್ಪ. ಏನ್ ಹೇಳಿ, ಹೊಸಕೆರೆಹಳ್ಳಿ ಅವ್ರು ಯಾರು ನೋಡ್ತಾರೆ ನೋಡಿ ಹೆಂಗ್ ಮಾಡಿದ್ದಾರೆ. ನಮ್ ಕೆರೆನಂತೂ ಮಾಡ್ಲೇ ಇಲ್ಲ ಗುರು. ಅರ್ಧ ಒಂದ್ ಸ್ವಲ್ಪ ದಿನ ಮಾಡಿದ್ರು, ಸ್ವಲ್ಪ ತಿಂಗಳುಗಳು ಮಾಡಿದ್ರು, ಫುಲ್ಲು ಕಾಮಗಾರಿ. ಆಮೇಲೆ ನಿಲ್ಸಿದ್ರು. ಅಲ್ಲಿ ರೋಡು ಅಷ್ಟೇ ಸುಮ್ನೆ ದೊಡ್ಡದಾಗಿ ಮಾಡಿದ್ರು, ಫುಲ್ ಅದಕ್ಕೆ ಟಾರ್ ಇಲ್ಲ, ಇದಿಲ್ಲ, ಏನೂ ಇಲ್ಲ, ಹಂಗೆ ಬಿಟ್ಬಿಟ್ಟವ್ರು. ಎಷ್ಟು ಕಷ್ಟ ಅಲ್ಲಿ ಓಡಾಡೋದು, ಆರ್ ಆರ್ ನಗರ್ ಕಡೆ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಏನ್ ಹೇಳಿ, ಎಲ್ಲ ಅರ್ಧ ಮಾಡ್ದ. ಇಲ್ಲಿ ಏಂತಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಏನ್ ಕರ್ಮಾನ, ಬೇಜಾರಾಗುತ್ತೆ ನೋಡಿ. ಅಡ್ಡ ನಿಲ್ಸ್ಕೊಬಿಟ್ಟಾರೆ ಯಾರ್ಯಾರು, ಏನು ಗುರು ಇವರು. ಐಟೆನಲ್ಲೇ ಆಫ್ ರೋಡ್ ಮಾಡ್ತಾ ಇದೀವಿ. ಏನ್ ಹೇಳಿ, ಈಗ ನಿಲ್ಸ್ಬಿಟ್ಟು ಹೋಗ್ತಾರೆ. ಶಿವಕುಮಾರ್ ಲಾಜಿಸ್ಟಿಕ್ಸ್ ಅವರು, ಏನ್ ಹೇಳಿ ನೀವು ಈ ತರ ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ಹೆಂಗೆ? ಶಿವಕುಮಾರ್ ಲಾಜಿಸ್ಟಿಕ್ಸ್ ಎಲೆಕ್ಟ್ರಿಕ್ ಆಟೋ ಸೈಡ್ಗೆ ಹಾಕ್ಬೇಕು. ನೀವು ತೊಂದರೆ ಕೊಡಬಾರ್ದು ಸಾರ್ವಜನಿಕರಿಗೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅಲ್ಲಿ ದೊಡ್ಡ ಜಾಗ ಇದೆ. ಶಿವಕುಮಾರ್ ಲಾಜಿಸ್ಟಿಕ್ಸ್ ಅವರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜಾಗ ಇದೆ, ಅಲ್ಲಿ ಹಾಕೊಬೇಕು ನೀವು ಆಟೋ. ದಯವಿಟ್ಟು ಈ ತರ ತೊಂದರೆ ಕೊಡ್ಬೇಡಿ ನಮ್ಮ ಸಾರ್ವಜನಿಕರಿಗಿಲ್ಲ. ಬಾಯ್ ಬಾಯ್, ಇರ್ಲಿ. ಓಕೆ ಡಾನ್, ಸಿಗೋಣ. ನೀನ್ ಓಟ್ ಹಾಕೋದ್ಕೊಳ್ಳಿ ಫಸ್ಟ್. ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ, ಇಡಿಯಟ್. ನಮ್ದೆಲ್ಲ ಹೋಗಿದೆ ನೋಡು. ರೆಸ್ಪಾನ್ಸಿಬಲ್ ಆಗಿರೋ ಸ್ವಲ್ಪ. ಓಕೆ ಬಾಯ್ ಸ್ನೇಹಿತರೆ.